ಇನ್ನು ಅಡುಗೆ ಅನಿಲಕ್ಕೆ ಹಾಹಾಕಾರ ಈಗಾಗಲೇ ಶುರುವಾಗಿದೆ. ಆದ್ರೆ ಇದು ಎಲ್ಲೆಲ್ಲಿ ಎಫೆಕ್ಟ್ ಆಗ್ತಾ ಇದೆ, ಉದ್ಯಮಕ್ಕೂ ಕೂಡ ಇಲ್ಲಿ ಭಾರಿ ಹೊಡೆತ ಬಿಡ್ತಾ ಇದೆ ಈ ಒಂದು LPG ಗ್ಯಾಸ್ ಸಿಲಿಂಡರ್ ಇಂದ. LPG ಸಿಲಿಂಡರ್ ಇಲ್ಲದೆ ತತ್ತರಿಸಿರುವಂತಹ ಹೋಟೆಲ್ ಉದ್ಯಮ ಇನ್ನೇನು 2 ಅಥವಾ 3 ದಿನ ಹೋದ್ರೆ ನಾವು ಮುಚ್ಕೊಂಡು ಹೋಗಬೇಕು ಅಂತ ಹೇಳಿ ಖುದ್ದು ಅಧ್ಯಕ್ಷರೇ ಹೇಳ್ತಾ ಇದ್ದಾರೆ. ಹೋಟೆಲ್ ನಡೆಸೋದು ಅಸಾಧ್ಯ ಅಂತ ಹೇಳಿ ಉದ್ಯಮಿಗಳ ಅಳಲು. ಉತ್ತರ ಕರ್ನಾಟಕದ ಸ್ಪೆಷಲ್ ಐಟಂಗಳಾಗಿರುವಂತಹ ರೊಟ್ಟಿ ರೈಸ್ಗೆ ಬ್ರೇಕ್ ಬಿದ್ದಿದೆ. ಈಗ ಅಡುಗೆಗೆ ಗ್ಯಾಸ್ ಅನಿವಾರ್ಯ. ಉತ್ತರದ ಕಿಚನ್ಗಳು ಮೌನವಾಗಿದೆ. ಹುಬ್ಬಳ್ಳಿಯಲ್ಲಿ ದುಪ್ಪಟ್ಟು ಹಣ ಕೊಟ್ಟರೂ ಸಿಗ್ತಾ ಇಲ್ಲ ಅಡುಗೆ ಅನಿಲ. ಕೆಲವೊಂದು ತಿಂಡಿಗಳನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಕೇವಲ ಹುಬ್ಬಳ್ಳಿಯಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಬೇರೆ ಬೇರೆ ಹೋಟೆಲ್ಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಹೋಟೆಲ್ ನಡೆಸೋದೇ ಅಸಾಧ್ಯ ಅಂತೇಳಿ ಉದ್ಯಮಿಗಳು ಕೂಡ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊತಿದ್ದಾರೆ, ಅಳಲನ್ನು ತೋಡ್ಕೊತಿದ್ದಾರೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಐಟಮ್ಗಳು ಅಲ್ಲಿ ಭಾರಿ ಫೇಮಸ್ಸು. ಜೋಳದ ರೊಟ್ಟಿ ಹಾಗೂ ರೈಸ್ಗೆ ಇಲ್ಲಿ ಬ್ರೇಕ್ ಹಾಕಿದ್ದಾರೆ. ಅಡುಗೆಗೆ ಗ್ಯಾಸ್ ಅನಿವಾರ್ಯ ಆಗಿದೆ ಇಲ್ಲಿ. ಆದರೆ ಹುಬ್ಬಳ್ಳಿಯಲ್ಲಿ ನಿಮಗೆ ಡಬಲ್ ಹಣ ಕೊಡ್ತೀವಿ ಅಂತಂದ್ರೆ ಅವ್ರಿಗೆ ಗ್ಯಾಸ್ ಸಿಲಿಂಡರ್ ಕೊಡ್ತಾ ಇಲ್ಲ, ಸಿಗ್ತಾ ಇಲ್ಲ. ಸ್ಟಾಕ್ ಇಲ್ಲ ಅನ್ನೋ ಕಾರಣ ಅವ್ರಿಗೆ ಡಬಲ್ ಹಣ ಕೊಡ್ತೀವಿ ಅಂದ್ರೂ ಸಿಗ್ತಾ ಇಲ್ವಂತೆ. ಹಾಗಾಗಿ ಹೀಗೆ ಆದರೆ ನಾವು ಉದ್ಯಮ ನಡೆಸೋದೇ ಭಾರಿ ಕಷ್ಟ ಆಗೋಗುತ್ತೆ, ಎಲ್ಲವೂ ಕೂಡ ನಾವು ಮುಚ್ಕೊಂಡು ಹೋಗಬೇಕಾಗತ್ತೆ ಅಂಥೇಳಿ ಈಗಾಗಲೇ ಉದ್ಯಮಿಗಳು ಕೂಡ ಹೇಳ್ತಾ ಇರುವಂಥ ಒಂದು ಮಾತು. ಆದರೂ ಕೂಡ ಕೆಲವು ಕಡೆ ಈಗಾಗಲೇ ಒಂದಷ್ಟು ಐಟಮ್ಗಳನ್ನು ಬ್ರೇಕ್ ಹಾಕಿಬಿಟ್ಟಿದ್ದಾರೆ. ಇನ್ನು ಗ್ಯಾಸ್ ಇಲ್ಲದೆ ಅನಿವಾರ್ಯವಾಗಿ ಕಲ್ಲಿದ್ದಲು ಒಲೆಯತ್ತ ಒಲವು ಅಂತೇಳಿ ಗೊತ್ತಾಗ್ತಾ ಇದೆ. ಧಗಧಗಿಸುವಂತಹ ಬಿಸಿಲು, ಅದರ ಜೊತೆ ಕಲ್ಲಿದ್ದಲು ಒಲೆ ಶಾಖಕ್ಕೆ ಪರದಾಟ. ಕಲ್ಲಿದ್ದಲು ಒಲೆ ಶಾಖಕ್ಕೆ ಕೆಲಸ ಮಾಡಲು ಕಾರ್ಮಿಕರು ಒದ್ದಾಡ್ತಿದ್ದಾರೆ ಪಾಪ. ರೊಟ್ಟಿ ರೈಸು ಸ್ಪೆಷಲ್ ಐಟಮ್ಗಳ ತಯಾರಿಕೆಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಸಮಸ್ಯೆಗಳನ್ನ ಶೀಘ್ರವೇ ಬಗೆಹರಿಸಬೇಕು, ಇಲ್ಲ ಅಂತಂದ್ರೆ ಹೋಟೆಲ್ ಬಂದ್ ಅನಿವಾರ್ಯ. ಅಡಿಗೆ ಅನಿಲ ಇಲ್ಲಪ್ಪ ಅಂದ್ರೆ ಯಾವ್ದು ಕೆಲಸ ಮಾಡಕ್ ಆಗಲ್ಲ. ಪ್ರತಿಯೊಂದು ಸ್ಟಾರ್ಟಿಂಗ್ ಹಿಡಿದು ಎಂಡ್ ವರ್ಗು ಗ್ಯಾಸ್ ಬೇಕೇ ಬೇಕು ನಮಗೆ. ಇವಾಗ ನಮ್ಗೆ ಗ್ಯಾಸ್ ಇಲ್ಲಪ್ಪ ಅಂದ್ರೆ ಯಾವ್ದು ಕೆಲಸ ಮಾಡೋಕ್ಕಾಗಲ್ಲ. ನಮ್ಗೆ ಕಂಪಲ್ಸರಿ, ಯಾಕಂದರೆ ಗ್ಯಾಸ್ ಪ್ರತಿಯೊಂದು ಐಟಮ್ ಆಗಲಿ, ರೊಟ್ಟಿ ಆಗಲಿ, ರೈಸ್ ಆಗಲಿ, ಸ್ಪೆಷಲ್ ಐಟಮ್ ಆಗಲಿ, ಡ್ರೈ ಐಟಮ್ ಆಗಲಿ, ಏನೋ ಒಂದು ಮಾಡಬೇಕಂದ್ರೆ ಗ್ಯಾಸ್ ಮಾಡಲೇಬೇಕು. ಇವಾಗ ಅದು ಇಲ್ಲೇ ಕೆಲಸನೇ ಆಗಲ್ಲ. ಎಕ್ಸಾಂಪಲ್ ಹೆಂಗಂದರೆ, ಒಂದು ಕಾರಿಗೆ ಒಂದು ಟೈರ್ ಇಲ್ಲ ಅಂದರೆ ಹೆಂಗೆ ಓಡಲ್ಲ, ಹಂಗೆ ಗ್ಯಾಸ್ ನಮ್ಮ ಹೋಟೆಲ್ಗೆ ಗ್ಯಾಸ್ ಇಲ್ಲ ಅಂದರೆ ಹೋಟೆಲ್ ಓಡಲ್ಲ. ಸರ್ ಗ್ಯಾಸ್ ಏಜೆನ್ಸಿ ಬಗ್ಗೆ ಮಾತಾಡೋದು ಸರ್, ರೆಗ್ಯುಲರ್ ಆಗಿ ಕೊಡೋರು 1 to double ಕೊಡ್ತೀವಿ ಅಂದರೆ ಗ್ಯಾಸ್ ಕೊಡೋಕೆ ರೆಡಿ ಇಲ್ಲ. ನಮ್ಮ ಕಡೆ ಗ್ಯಾಸ್ ಇಲ್ಲ ಸರ್, ಸ್ಟಾಕ್ ಇಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅಡಿಗೆ ಅನಿಲ ಇಲ್ಲಪ್ಪ ಅಂದ್ರೆ ಯಾವ್ದು ಕೆಲಸ ಮಾಡಕ್ ಆಗಲ್ಲ. ಪ್ರತಿಯೊಂದು ಸ್ಟಾರ್ಟಿಂಗ್ ಹಿಡಿದು ಎಂಡ್ ವರ್ಗು